ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಇವತ್ತು ನಿಮಗೆ ನಾನು ಪರ್ಪಲ್ ಹಾರ್ಟ್ ಬಗ್ಗೆ ಸ್ವಲ್ಪ ಹೇಳಬೇಕಂತ ಇದ್ದೀನಿ. ಇಲ್ಲಿ ನೋಡಿ, ಇದು ಪರ್ಪಲ್ ಹಾರ್ಟ್ ಅಂದರೆ ಇದಕ್ಕೆ ಸ್ವಲ್ಪ ನೆರಳೇ ಬೇಕಾಗ್ತದೆ, ಇದಕ್ಕೆ ಬಿಸಿಲು ಬೇಕಾಗಂಗಿಲ್ಲ. ಇದು ಬಿಸಿಲಾಗಿ ಇಟ್ಟರೂ ಒಂದು 2-3 ದಿವಸ ಇಡ್ಬೋದು. ಇಟ್ಟರೂ ಇದಕ್ಕೆ ಹೂವು ಬರ್ತಾವೆ ಅಂತಂದರೆ ಇದ್ರದ್ದು ಬುಡ ಏನದ ಒಣಕ್ಕೊತ್ ಹೋಗ್ತದೆ. ಇದಕ್ಕೆ ಹೂವು ಏನು ಹೂವು ಭಾಳ ಚಂದ ಬರ್ತಾವೆ. ನೆರಳಾಗಿ ಇಟ್ರೂ ಇದಕ್ಕೆ ಹೂವು ಬರ್ತಾವೆ, ಇಲ್ಲಂತಿಲ್ಲ. ಅಂತಂದರೆ ಬಿಸಿಲಿಗೆ ಇಟ್ರೆ ಇದರ ಬುಡ್ದಾನು ಏನು ಎಲೆ ಇರ್ತಾವಲ್ಲ ಅವು ಒಣಕೋತ ಹೋಗ್ತಾವೆ. ಅದ್ರೊಳಗೆ ಇದ್ರದ್ದು ಈ ಗಿಡದ ಪಾಟ್ ಏನದ ಜಲ್ದಿನೇ ಇದು ಮಣ್ಣು ಇದ್ರದ್ದು ಗಟ್ಟಿ ಆಗ್ತದೆ ಫ್ರೆಂಡ್ಸ. ಇದಕ್ಕೆ ಸ್ವಲ್ಪ ನಾವು ಕೆದರ್ಕೋತಾ ಇರಬೇಕು. ಇದು ಭಾಳ ನಾಜೂಕ್ ಗಿಡ ಇರ್ತದೆ. ಇದಕ್ಕೆ ನಾವು ಯಾವಾಗೂ ಕೆದರ್ಕೋತ ಇದ್ದೀವಿ ಅಂತಂದ್ರೆ ಇದು ಗಿಡಕ್ಕೆ ಏನೂ ಆಗಂಗಿಲ್ಲ. ಮತ್ತು ನೀವು ಭಾಳ ದಿವಸ ಹಿಂಗೆ ಬಿಟ್ಟಿವಿ ಅಂತಂದ್ರೆ ಇದ್ರ ಎಲೆ ಏನದ ಎಲ್ಲ ಒಣಗ್ತಾವೆ, ಬುಡದ ಎಲೆ ಒಣಗ್ತಾವೆ. ಮತ್ತು ಇದ್ರದ್ದು ತೆಳಗ ಈಗ ಇದು ಏನದ ನಿಮಗೆ ತೋರಿಸ್ಲಕತ್ತೀನಲ್ಲ, ನೀವು ನೋಡ್ತಿರ್ಬೋದು. ಇದು ಬುಡ ಏನದ ಸ್ವಲ್ಪ ಬಡ್ಡಿ ಇದ್ರದ್ದು ಮೆತ್ತಗಾಗ್ತದೆ, ಹಾಗೆ ಒಣಗದಪ್ಲೆ ನಿಮಗೆ ಕಾಣಿಸ್ತದೆ. ಅದಕ್ಕೆ ನಾವು ಯಾವಾಗ ಭೀ ಇದು ಕಟಿಂಗ್ ತೊಗೊಂಡು ನಾವು ಬೇರೆ ಪಾಟ್ನಾಗ ಕಟಿಂಗ್ ಹಚ್ಕೋತಾ ಇರಬೇಕು. ಒಂದು ಗಿಡ ಹೋಯ್ತಂದ್ರೂ ಇನ್ನೊಂದು ಗಿಡ ನಮಗೆ ರೆಡಿ ಆಗ್ತದೆ. ಇದು ಗಿಡ ಭಾಳ ದಿನ ಇರಂಗಿಲ್ಲ ಫ್ರೆಂಡ್ಸ್. ಇದು ನಾವು ಹಿಂಗೆ ಮ್ಯಾಲಿಂದ ಏನು ನೀರು ಹೊಡಿತೀನಲ್ಲ ಸ್ಪ್ರೇ ಬಾಟಲ್ಲೇ ಎಲೆ ಚಂದ ಇರ್ತಾವೆ ಅಂಥೇಳಿ, ಅದಕ್ಕೆ ಇದು ಎಲೆ ಏನದ ಎಲೆಗೇನದ ಸ್ವಲ್ಪ ಚಿಕ್ಕಿ ಬಿದ್ದಾವ. ಇದಕ್ಕೆ ನಾವು ಸ್ವಲ್ಪ ಗಿಡ ಇದ್ದು ಅಂತಂದ್ರೆ ನಮಗೆ ಆದಷ್ಟು ಇದು ಒಂದು ಬಟ್ಟೆ ತೊಗೊಂಡು ಇದಕ್ಕೆ ನಾವು ಕ್ಲೀನ್ ಮಾಡಬೇಕು ಫ್ರೆಂಡ್ಸ. ಇದು ಕ್ಲೀನ್ ಮಾಡಿದ್ರೆ ಇದು ಭಾಳ ಚಂದ ಕಾಣಿಸ್ತದೆ ಗಿಡ. ಇದು ಪಾಟ್ ಇದ್ರದ್ದು ಚಂದಿಲ್ಲ ಫ್ರೆಂಡ್ಸ, ಅದಕ್ಕೆ ಇದು ಚಲೋ ಅನ್ಸಲಾಗ್ಯದ ನಿಮಗೆ. ಇದ್ರ ಪಾಟ್ನಾಗ ನಾವು ವೈಟ್ ಪಾಟ್ನಾಗ ಹಾಕ್ದೀವಿ ಅಂತಂದ್ರೆ ಇದ್ರ ಕಲರ್ ವೈಟ್ ಪರ್ಪಲ್ ಕಾಂಬಿನೇಷನ್ ಆಗಿ ಇದು ಭಾಳ ಚಂದ ಕಾಣಿಸ್ತದೆ ಫ್ರೆಂಡ್ಸ್ ನಿಮ್ಗೆ. ಇದು ಏನದ ನಾ ರಬ್ಬರ್ ಪ್ಲಾಂಟ್ ನನ್ನ ಬಳಿ ಒಂದು ರಬ್ಬರ್ ಪ್ಲಾಂಟ್ ಇತ್ತು. ಅದರಲ್ಲೇ ನಾ 3 ರಬ್ಬರ್ ಪ್ಲಾಂಟ್ ಗಿಡ ಮಾಡಿದ್ದ ಅಂತಂದ್ರೂ ಈಗ ನಾ ಮತ್ತು ಈ ಥಂಡಿದಿಂದಾಗ ಏನದ ನಾ ಇನ್ನೂ ಒಂದು 2 ಗಿಡ ಎಲೆ ಏನದ ಸ್ವಲ್ಪ ಇದು ಆಗಿದ್ದು, ಅವು ಎಲೆ ಯಾಕೆ ನಾ ಬಿಸಾಕಲಿ ಅಂಥೇಳಿ ಏನು ಮಾಡಿದೆ, ನಾ ಒಂದು ಪಾಲಿಥೀನ್ದಾಗ ಮಣ್ಣು ತೊಗೊಂಡು ಆ ಎಲೆಗಳೆಲ್ಲ ಏನದ ನಾ ಪಾಲಿಥೀನ್ದಾಗ ಹಚ್ಚಿದ. ಇದ್ರ ನೋಡ್ರಿ ನೀವು ರೂಟ್ಸ್ ಎಷ್ಟು ಚಂದ ಬಂದಾವ ಅಂಥೇಳಿ. ಇದ್ರ ರೂಟ್ಸ್ ಎಷ್ಟು ಉದ್ದ ಎಷ್ಟು ಚಂದ ಬಂದಾವ ನೋಡ್ರಿ ಫ್ರೆಂಡ್ಸ. ನಾ ಹಚ್ಚಿದಕ್ಕೆ ಮತ್ತು 2-3 ತಿಂಗಳು ಆಗಿರ್ಬೋದು. ಇದು ಎಷ್ಟು ಚಂದ ರೂಟ್ಸ್ ಬಂದಾವ ನೋಡ್ರಿ. ಇದು ಎಲೆ ಸ್ವಲ್ಪ ಇದ್ರ ಮ್ಯಾಲ ನಾವು ಮನೆಗೆ ಕಲರ್ ಎಳಿಗೆ ಏನಾಗಿತ್ತು, ಇದ್ರ ಮ್ಯಾಲ ಸ್ವಲ್ಪ ವೈಟ್ ಕಲರ್ ಬಿದ್ದಿತ್ತು ಫ್ರೆಂಡ್ಸ. ಅದಕ್ಕೆ ಇದು ಎಲೆನ ಯಾಕೆ ಒಕ್ಕಟ್ಲಿ ನೋಡಮ್ಮ ಇದು ಆಗ್ತದೇನೋ ಅಂಥೇಳಿ ನಾ ಹಚ್ಚು ಸಲಕ್ಕಾಗಿ ಇದು ಮತ್ತು ಇದು ಚಲೋ ಬೆಳೆದದ. ಇದಕ್ಕೆ ನಾ ಯಾಕೆ ಇದು ಮಾಡ್ಬೇಕಂತೇಳಿ ಆ ಎಲೆಗೆ ಒಂದು ಸ್ವಲ್ಪ ನೀರು ಹೊಡೆದು ನಾ ಈಗ ಅದಕ್ಕೆ ಕ್ಲೀನ್ ಮಾಡಿ, ಅದು ಇಷ್ಟು ದಿವಸ ಹಾಗೆ ಇತ್ತು ಫ್ರೆಂಡ್ಸ. ನಾ ಅದಕ್ಕೆ ಕ್ಲೀನ್ ಮಾಡಿ ನೀರು ಹೊಡೆದು ಮತ್ತು ನಾ ಬೇರೆದ್ರಾಗ ತೊಗೊಂಡು ನಾ ಪಾಟ್ನಾಗ ಸಿಫ್ಟ್ ಮಾಡಾಕತ್ತೀನಿ. ಇದಕ್ಕೆ ನೀಲಿ ಕಲರ್ ಹಚ್ಚಿದ್ದು ಇದು ಒಂದು ಬಾಟಲ್ ಇತ್ತು. ಇದು 5 ಲೀಟ್ರ್ ಬಾಟಲ್ ಇತ್ತು, ಬಿಸ್ಲೇರಿ ಬಾಟಲ. ನಾ ಅದಕ್ಕೆ ನಡುವಿಂದ ಕಟ್ ಮಾಡಿ ಅದು ಬೇರೆ ಹಚ್ಚಿದ್ದ, ಇದು ಬೇರೆ ಹಚ್ಚಿದ್ದ, ಪಾಟ್ ಮಾಡಿದ್ದ. ಇದಕ್ಕೆ ನೀಲಿ ಕಲರ್ನ ವಾರ್ನಿಸ್ ಹಚ್ಚಿದ್ದ ಫ್ರೆಂಡ್ಸ್. ಇದು ನೀಲಿ ಕಲರ್ ಸ್ವಲ್ಪ ಹೋಗ್ಯದ, ಭಾಳ ದಿವಸ ಆಯ್ತು ಹಚ್ಚಿ ನಾ ಭೀ ಮತ್ತು 1 ವರ್ಷ ಆಗಿರಬೇಕು. ಅದಕ್ಕೆ ಇದಕ್ಕೆ ಮತ್ತು ನಾನು ನೀಲಿ ಕಲರ್ ತಂದು ಹಚ್ತೀನಿ. ನನ್ನ ಬಳಿ ಸದ್ಯ ವೈಟ್ ಭೀ ಮತ್ತು ಅರಿಶಿಣ ಕಲರ್ ಅದ. ಅಂದ್ರೂ ಈಗ ನೀಲಿ ಕಲರ್ದೇ ಪಾಟ್ ಅದಲ್ಲ ಫ್ರೆಂಡ್ಸ, ಅದಕ್ಕೆ ನಾ ಇದಕ್ಕೆ ನೀಲಿ ಕಲರೇ ಹಚ್ಬೇಕಂಥೇಳಿ ನಾ ಇದು ರಬ್ಬರ್ ಪ್ಲಾಂಟ್ ಕಟ್ಟಿಂಗ್ ಏನದ ಎಲೆ ಏನದ ಇದು ಎಲೆನೇ ಹಚ್ಚಿದ. ಇದು ಎಷ್ಟು ಚಲೋ ಆಗ್ಯದ. ಅದಕ್ಕೆ ಇದ್ರಾಗೆ ನಾ ಹಚ್ಚಿ ಜರಾನೆ ಮಣ್ಣು ಹಾಕಿ ತೆಳಗೆ ಭಾಳ ಬೇವಿನ ತಪ್ಪಲು ಹಾಕಿ ಇದಕ್ಕೆ ರೂಟ್ಸ್ ಚಲೋ ತೆಳಗೆ ಬೆಳಿತಾವೆ ಫ್ರೆಂಡ್ಸ. ಅದ್ರ ಸಲಕ್ಕೆ ಇದಕ್ಕೆ ಹಾಕಿಕೆ ಇದೊಂದು ನನಗೆ ಗಿಡ ಬರ್ತದ ಅಂಥೇಳಿಕೆ ವೇಸ್ಟ್ ಯಾಕೆ ಮಾಡಲಿ ಅಂಥೇಳಿ ಇದು ಹಾಕಿ ಇಡ್ಲಾಕತ್ತೀನಿ. ನೀವು ನೋಡ್ತಿರ್ಬೋದು. ಇದು ಆದ್ರೂ ನಾ ಆದಷ್ಟು ತೊಳೆದೀನಿ ಫ್ರೆಂಡ್ಸ. ಇನ್ನೂ ಸ್ವಲ್ಪ ಕಾಣಿಸ್ಲಕತ್ತದ, ಇರಲಿ ಏನಾಗಲ್ಲ. ಅದಕ್ಕೆ ಬೆಳೀತಂದ್ರೆ ಅದು ಒಂದು ಗಿಡನೇ ಆಗ್ತದೆ, ಆವಾಗ ಹೋಗ್ತದೆ ಅದು ತಾನೇ. ಇದು ಇನ್ನೂ ಒಂದು ಎಲೆನೂ ನಾ ಅದ್ರ ಸಂಗಟೆ ಹಚ್ಚಿದ. ಯಾಕಂದರೆ ಇದು ಎಲೆ ಭೀ ಅದರಪ್ಲೆ ಜಾಸ್ತಿ ರೂಟ್ಸ್ ಬಂದಿಲ್ಲ ಫ್ರೆಂಡ್ಸ್. ಇದು ಜರ ಕಡಿಮೆ ಬಂದದ ಅಂದ್ರೂ ಹೇಳೋಕ್ಕಾಗಂಗಿಲ್ಲ. ಅದಕ್ಕಿಂತ ಇದು ಗಿಡ ಚಲೋ ಆಗ್ಬೋದು ಮುಂದೆ. ಅದಕ್ಕೆ ನಾ ಏನು ಮಾಡೀನಿ, ಇದಕ್ಕೆ 2 ಪಾಟ್ ಮಾಡ್ದಂದ್ರೆ ಅದಕ್ಕೆ ಮಣ್ಣು ಎಲ್ಲಿಂದ ತರಲಿ, ನಾ
ಇದಕ್ಕೆ ಒಂದೇ ಪಾಟ್ನಾಗೆ 2 ಹಚ್ಚಿದ್ರಾಯ್ತು ಈಗ ಸದ್ಯ ಇರಲೇಕ. ಮತ್ತು ನಾ ಯಾವಾಗಾರ ಪಾಟ್ ಹೆಚ್ಚಿಗೆ ಅದು ನನ್ನ ಬಳಿ ಜರ ಮಣ್ಣು ಹೆಚ್ಚಿಗಾಯಿತು ಅಂತಂದ್ರೆ ನಾ ಖಾದ್ ಮಾಡಕ್ಕೆ ಹಾಕಿನಲ್ಲ ಫ್ರೆಂಡ್ಸ, ಅದಕ್ಕೆ ನನ್ನ ಬಳಿ ಸ್ವಲ್ಪ ಮಣ್ಣು ಕಡಿಮೆ ಬಿದ್ದದ. ಅದಕ್ಕೆ ನಾವು 2 ಎಲೆಯಿಂದ ಏನದ ಒಂದೇ ಪಾಟ್ನಾಗ ಹಚ್ಚೀನಿ. ಇದು ನನ್ನ ಬಳಿ ಈಗ ಸದ್ಯಾರ ವೈಟ್ ಕಲರ್ ಅದ ಫ್ರೆಂಡ್ಸ. ನಾ ಇರಲಿ ಅದು ವೈಟ್ ಕಲರ್ ಇದು ಬಿಳಿದ್ರ ಮ್ಯಾಲೆ ಇದು ಆಗಲ್ಲ ಅಂತ ಹೇಳಿಕೆ ನಾ ವೈಟ್ ಕಲರ್ ಮತ್ತು ಯಾವಾರ ಪಾಟ್ ತಂದಂದ್ರೆ ಹಚ್ಲಾಕ ಬರ್ತದೆ ಅಂಥೇಳಿ ಇಟ್ಟೀನಿ. ಇದು ನೋಡಿರಿ, ಇದು ಭಾಳ ದಿವ್ಸಿಂದು ಪಾಟ್ ಅದ ನೋಡಿರಿ. ಇದು 20 ರೂಪಾಯಿಗೊಂದೇನೋ ನಾ ತಂದಿದ್ದ. ಇದು 1 ವರ್ಷದ ಪಾಟ್ ಅದ ನೋಡಿರಿ ಹ್ಯಾಂಗಾಗ್ಯದ. ಅದಕ್ಕೆ ಬೇಗ ಕಲರ್ ಹಚ್ಚಿದ್ರೆ 1-2 ಸಲ ಕಲರ್ ಹಚ್ಚಿದ್ರೆ ಭಾಳ ದಿವ್ಸ ಹೋಗ್ತಾವೆ ಫ್ರೆಂಡ್ಸ್ ಪಾಟ್ಗಳು. ನಾವು ಜಾಸ್ತಿ ದಿನ ಹಚ್ಚಲೇ ಇಲ್ಲ ನೋಡಲೇ ಇಲ್ಲ ಅಂತಂದ್ರೆ ನೋಡಿರಿ ಹಿಂಗೆ ಆಗ್ತವೆ. ನಾನು ಕೆಲ್ಸಿಗೆ ಹೋಗ್ತೀನಲ್ಲ, ಅದಕ್ಕೆ ನಾನು ಡ್ಯೂಟಿಗೆ ಹೋಗ್ತೀನಿ. ನನಗೆ ಜಾಸ್ತಿ ನನ್ನ ಗಿಡಗಳ ಕಡೆಗೆ ಒಂದು ಸ್ವಲ್ಪ ನಾ ಆದ್ರೂ ದಿನ ನನ್ನ ಗಿಡಗಳಿಗೆ ನೋಡ್ಲಾರ್ದೆ ನಾ ಇರಂಗೇ ಇಲ್ಲ. ಅಂದ್ರೆ ಭೀ ನೋಡಿರಿ ನನಗೆ ಇವು ನನ್ನ ಗಿಡಗಳು ಜಾಸ್ತಿಯಾಗಿ ಈಗ ನನಗೆ ಮಳೆಯಂಗಿಲ್ಲ ಆಗ್ಯಾವ. ಅಂದ್ರೆ ಭೀ ನೋಡಿರಿ ನಾ ಮತ್ತು ಇವತ್ತು ನೈಟ್ ಡ್ಯೂಟಿ ಇತ್ತು. ಅಂದ್ರೂ ನಾನು ನೈಟ್ ಡ್ಯೂಟಿ ಮಾಡಿ ಬಂದ್ರೂಪಲೇ ನಾ ಮತ್ತು ನನ್ನ ಗಿಡಗಳು ಬಲ್ಲೇ ಬಂದೀನಿ. ಇವತ್ತು ಇದಿಷ್ಟು ಮಾಡಿದ್ರಾಯ್ತಪ್ಪ ವಿಡಿಯೋ ಅಂಥೇಳಿ. ಇಲ್ಲಿ ನೋಡಿರಿ ಇವೆರಡು ನಾ ಎಲಿದು ಭೀ ನಾ ಹಚ್ಕೊಂಡಿನಲ್ಲ, ಇವು ಪಾಲಿಥೀನ್ ಸ್ವಲ್ಪ ಮಣ್ಣು ಉಳ್ದದ ಇರಲಿ. ಮತ್ತು ಇದು ಪಾಲಿಥೀನ್ ಒಂದು ಮಣ್ಣು ಭೀ ತೊಗೊಂಡು ನಾ ಬೇರೆ ಪಾಟ್ನಾಗ ಹಾಕಿ ಅದೊಂದು ರಿಪಾಟ್ ಮಾಡ್ಕೋಬೇಕು ಗಿಡ ಅಂಥೇಳಿ ಚಲೋ ಆಯ್ತು ಅಂತ ಅಂದ್ಕೊಂಡ. ಇದು ನೋಡಿರಿ ಇಷ್ಟು ಗಿಡಗಳು ನಾ ಹ್ಯಾಂಗೆ ಮೇಂಟೈನ್ ಮಾಡೋದು. ಡ್ಯೂಟಿ ಮಾಡಿ ಬಂದು ನಾನು ಇವಕ್ಕೆಲ್ಲ ನೀರು ಹಾಕ್ತೀನಿ ಫ್ರೆಂಡ್ಸ್. ನಾ ಯಾವುದು ಗಿಡಗಳನ್ನ ಒಟ್ಟು ತಪ್ಪಿಸಂಗಿಲ್ಲ. ಮತ್ತು ಒಂದು ಸಲ ಮತ್ತು ಪಾಟ್ನಾಗ ನೀರು ಹಾಕಿ ಮತ್ತು ಸ್ಪ್ರೇ ಬಾಟಲ್ ತೊಗೊಂಡು ಮತ್ತು ಎಲೆಗಳಿಗೆಲ್ಲ ಹೊಡಿತೀನಿ. ಯಾಕಂದರೆ ಎಲೆಗಳು ಮ್ಯಾಲೆ ಧೂಳು ಕುಂತಿರ್ತದ ಮತ್ತು ಎಲೆಗಳು ಶೈನಿ ಕಾಣಂಗಿಲ್ಲ ಅಂಥೇಳಿ ನಾ ಮತ್ತು ಈ ಬಾಟಲ್ಲೇ 2 ಬಾಟಲ್ ನಾ ತೊಗೊಂಡಂದ್ರೆ ನನಗೆ ಟೆರೆಸ್ ಗಾರ್ಡನ್ ಏನದ ಮ್ಯಾಲೆ ಆ ಗಾರ್ಡನ್ ತುಂಬ ಅವಲ್ಲ. ಇದು 2 ಲೀಟ್ರದ ಅದ. 4 ಲೀಟ್ರ್ ನೀರು ನಾ ಸ್ಪ್ರೇ ಮಾಡ್ದೆ ಅಂತಂದ್ರೆ ನಾನು ಒಂದೂ ಗಿಡಗಳು ಬಿಡ್ಲಾರ್ದಂಗೆ ನಾ ಎಲ್ಲ ಗಿಡಗಳಿಗೆ ಸ್ಪ್ರೇ ಮಾಡ್ತೀನಿ ಫ್ರೆಂಡ್ಸ್. ಆ ಕಡೆ ನೋಡಿರಿ ಅವು ದೊಡ್ಡ ಎಲಿದೇನು ಗಿಡ ಅವ ಅವು ಅದಕ್ಕೆ ಜರ ಜಾಸ್ತಿ ನೀರು ಹೊಡೆದ್ರೆ ಅದು ಹೊಲಸೆಲ್ಲ ತೊಳ್ಕೊಂಡು ಹೋಗ್ತದೆ, ಮಣ್ಣೆಲ್ಲ ತೊಳ್ಕೊಂಡು ಹೋಗ್ತದೆ. ಅದಕ್ಕೂ ಗಿಡಗಳಿಗೂ ಹೊಡಿಬೇಕಾಗ್ತದೆ. ಈ ಕಡೆ ನಿಮಗಿನ್ನ ಸ್ವಲ್ಪ ಕಾಣಿಸಲಾಗ್ಯಾವ. ಆ ಕಡೆ ಭಾಳ ಗಿಡ ಅವ ಫ್ರೆಂಡ್ಸ್. ಅವಕ್ಕೆಲ್ಲ ನಾ ನೀರು ಸ್ಪ್ರೇ ಮಾಡ್ತೀನಿ. ಮತ್ತು ಇದು ಏನು ಮ್ಯಾಲೆ ಇದು ಒಂದು ಬೆಳ್ಳಿ ತಂದು ಬೇರೆಯೊಬ್ಬರ ಮನೆ ಬಳಿ ಒಂದು ಬೆಳ್ಳಿ ಇತ್ತು ಫ್ರೆಂಡ್ಸ್. ನಾ ಅದು ಬೆಳ್ಳಿ ತಂದಕ್ಕೆ ಸ್ವಲ್ಪ ಕಟ್ ಮಾಡ್ಕೊಂಡು ಬಂದು ಒಂದು ಗೇಣ ಅಷ್ಟು ಕಟ್ ಮಾಡ್ಕೊಂಡು ಬಂದು ನಾ ಇದು ಎದುರು ಏನದಲ್ಲ ನಿಮಗೆ ಕಾಣಿಸಕತ್ತದ ಇಲ್ಲಿ ಇದರ ಕಂಬದ ಬಳಿ ಶೆಡ್ ಹೊಡೆದಿದ್ದು ಕಂಬದ ಬಳಿ ಹಸಿರು ಕಲರ ಆ ಕಂಬದ ಬಳಿ ಏನದ ನಾವೊಂದು ನನ್ನ ಬಳಿ ಗಡಿಗೆ ಇತ್ತು ಒಡೆದಿಂದು. ಆ ಗಡಿಗೆದಾಗ ಅದೇ ಇದು ಬೆಳ್ಳಿ ಏನದ ನಾ ಹಚ್ಚಿದ್ದ. ಇದು ಪರ್ಪಲ್ ಕಲರ್ ಬೆಳ್ಳಿ. ಇದು ಭಾಳ ಚಂದ ಕಾಣಿಸ್ತದ ಫ್ರೆಂಡ್ಸ್. ಇದು ಪರ್ಪಲ್ ಕಲರ್ ಬೆಳ್ಳಿ ಒಂದು ತಿಂಗಳರ ಆಗಿರಬೇಕು ನಾ ಒಂದು ಗೇಣು ಹಚ್ಚಿ. ಈಗ ಇದು ಮತ್ತು ನನಗಿಂತನೂ ಉದ್ದ ಆಗ್ಯದ ಫ್ರೆಂಡ್ಸ. ಮ್ಯಾಲೆ ಹಿಂಗೆ ಏರ್ಲಕತ್ತದ ಬೆಳ್ಳಿ. ಮತ್ತು ಇದಕ್ಕೆ ಅದ್ರ ಕಾಯಿ ಆಗ್ಲಕತ್ತವ. ಇದು ಯಾವ್ದ್ರ ಕಾಯಿ ಆಗ್ಲಕತ್ತವೇನೋ ಅಂದ್ರೆ ಇದು ಭಾಳ ಚಂದ ತಾಜಾ ಎಷ್ಟು ಹಸುರು ಎಲೆ ಪರ್ಪಲ್ ಕಲರ್ ಇದ್ರ ಕಡ್ಡಿ ಇರ್ತದ. ಎಲೆ ಇದಕ್ಕೆ ಹಸಿರು ಕಲರ್ ಇರ್ತವ. ಇದು ಕಾಯಿ ಆಗ್ಲಕತ್ತವ. ಅದೇ ನಾ ಕಾಯಿ ನೋಡ್ಲಕತ್ತಿದ ನಿಮಗೂ ತೋರಿಸೋಣ ಅಂತ ಅಂದ್ಕೊಂಡ. ಇದು ಮತ್ತು ಇಲ್ಲೊಂದು ಇದ್ರ ಆಕಳ ಪಾದ ಹೂವು ಅಂತ ನಾವು ಅಂತೀವಲ್ಲ ಫ್ರೆಂಡ್ಸ, ಇದೇ ಪಾಟ್ನಾಗ ನಾ ಹಚ್ಚೀನಿ ಆಕಳ ಪಾದ ಹೂವು. ಅದು ಬೆಳ್ಳಿನೂ ನಾ ಇದಕ್ಕೆ ಏರಿಸ್ಬೇಕು ಅಂತ ಹೇಳಿಕೆ ನಾ ಇದಕ್ಕೆ ಸುತ್ತೀನಿ. ನೀವು ನೋಡ್ತಾ ಇರ್ಬೋದು. ಇದು ಆಕಳ ಪಾದದ ಬೆಳ್ಳಿ ಏನದ ಇದು ಎಲೆ ಅಂದ್ರೆ ಸ್ವಲ್ಪ ಜಲ್ದಿನೇ ಅದಕ್ಕೆ ರೋಗ ಬೀಳ್ತದ ಫ್ರೆಂಡ್ಸ್. ಈ ದಿನದಾಗ ಅದು ಜಲ್ದಿನೇ ಅದು ಯಾಕೋ ಜರ ಖರಾಬ್ ಆಗಂಗೆ ಕಾಣಿಸ್ತದ. ಅದು ನೆಲಕ್ಕೆ ಹಾಕಿದ್ರೇ ಭಾಳ ಚಂದ ಹೂವು ಬರ್ತವೆ ಫ್ರೆಂಡ್ಸ. ಇದು ಪಾಟ್ನಾಗಾದ್ರೆ ಒಂದು ಜರ ಲೇಟೇ ಆಗ್ತದೆ ಹೂವು ಬರ್ತಾವ, ಅಂದ್ರೆ ಸ್ವಲ್ಪ ಲೇಟ್ ಆಗ್ತದೆ. ಇದು ಮನಿ ಪ್ಲಾಂಟ್ ಬೆಳ್ಳಿ ಭೀ ನಾ ಇದಕ್ಕೆ ಏರ್ಸಕತ್ತೀನಿ. ಇದ್ರದ್ದು ಬೆಳ್ಳಿ ಭೀ ಆಯಿತು. ಮತ್ತು ಅದು ಪರ್ಪಲ್ ಕಲರ್ ಬೆಳ್ಳಿ ಒಂದು ಅದ, ಅದ್ರ ಹೆಸರು ನನಗೆ ಗೊತ್ತಿಲ್ಲ ಫ್ರೆಂಡ್ಸ. ಇದು ನೋಡಿರಿ ಇವು ಇಷ್ಟು ನನ್ನ ಬಳಿ ಉಳ್ದಾವ ಇನ್ನು ಡಬ್ಬಿಗಳು. ನಾ ಇವು ಎಲ್ಲ ಡಬ್ಬಿ ಖಾಲಿ ಮಾಡಿದಲ್ಲ ನಾ
ಕುಂಡಗಳು ತಂದಿದ್ದ ಅದಕ್ಕೆಲ್ಲ ನಾ ಕಲರ್ ಹಚ್ಚಿ ಮಾಡಿ ನಾ ದೊಡ್ಡ ದೊಡ್ಡ ಗಿಡ ಏನದ ಇದು ಏನು ಸ್ನೇಕ್ ಪ್ಲಾಂಟ್ದು ಏನದ ಇವೆಲ್ಲ ಏನವ ಇವು ಅಷ್ಟು ಎಲ್ಲ ನಾ ಹಾಕ್ಕೊಂಡಿನಿ. ಇವೆಲ್ಲ ಸ್ವಲ್ಪ ಉಳ್ದವ ನನ್ನ ಬಳಿ ಗಿಡಗಳು ಡಬ್ಬಿಗಳು. ಅವು ಭೀ ನಾ ಗಿಡಗಳನ್ನ ಮಾಡ್ದಂದ್ರೆ ಅದು ಹೊಸುನು ನನಗೆ ಕಡಿಮೆ ಬೀಳ್ತಾವೆ ಫ್ರೆಂಡ್ಸ. ನಾ ಅಷ್ಟು ಮಾಡಕ್ಕೆ ಕುಂತು ಅಂದ್ರೆ ನಾ ಅಷ್ಟು ಗಿಡ ಭೀ ಹಚ್ಬೋದು. ಈಗ ಮಧ್ಯಾಹ್ನ ಮಲ್ಲಿಗೆ ಗಿಡನೇ ಹಚ್ಚಬೇಕು ಅಂತೇಳಿ ಪ್ಲ್ಯಾನ್ ಮಾಡಕತ್ತೀನಿ ಫ್ರೆಂಡ್ಸ. ನಾ ದಿನ ಒಂದು ಎರಡೆರಡು ಡಬ್ಬ್ಯಾಗ ಮಧ್ಯಾಹ್ನ ಮಲ್ಲಿಗೆನೇ ಹಚ್ಕೋಬೇಕಂತ ಅಲ್ಲಕತ್ತೀನಿ. ಇದು ಒಂದು ನಾ ನರ್ಸರಿಲಿಂದ ತಂದಿದ್ದ ಫ್ರೆಂಡ್ಸ. ಇದು ಯಾಕೋ ಒಣಗ್ದಂಗೆ ಎಲೆ ಆಲಕತ್ತದ. ಇದು ರೂಟ್ಸ್ ಎಲ್ಲ ಚಲೋ ಆಕರೆ ಅಂದ್ರೆ ಎಲೆ ಒಣಗ್ದಂಗೆ ಆಲಕತ್ತದ. ನೋಡಬೇಕು ಅದು ಏನದ. ಇದು ಪರ್ಪಲ್ ಹಾರ್ಟ್ ನೋಡ್ರಿ. ಇದು ಭಾಳ ಚಂದ ಕಾಣಿಸ್ತದೆ. ಕಲರರ ಇಷ್ಟು ಚಲೋ ಇರ್ತದೆ ಫ್ರೆಂಡ್ಸ. ಇದು ನೀವು ಚಲೋ ನೋಡ್ಕೊಂಡ್ರೆ ನೆಳ್ಳಿಗಿಟ್ರೆ ಅದು ಭಾಳ ಚಂದ ಕಾಣಿಸ್ತದೆ. ಮನೆ ಮುಂದೆ ಹ್ಯಾಂಗಿಂಗ್ದಾಗೂ ಚಂದ ಕಾಣಿಸ್ತದೆ. ಇದು ಸಿಡಿ ಏನದ ನಾ ಏನು ಸಿಗ್ಸಿನಲ್ಲ ಇವು ಹ್ಯಾಂಗಿಂಗ್ ಇದು ಡಬ್ಬಿಗಳು ಇದು ಸಿಡಿ ನಾ ಕೈಲೇನೆ ಮಾಡೀನಿ. ನಂಬಲ್ಲೊಂದು ಪತ್ರ ಹೊಡೆದಿದ್ದು ಶೆಡ್ ಇತ್ತು. ಅದಕ್ಕೊಂದು ಬಂಬುಗಳು ಇದ್ದು ಅವೆಲ್ಲ ಬಂಬುಗಳು ತೆಗೆದು ಅವು ಸೀಳಿ ನಮ್ಮ ಮನೆಯವ್ರ ಕೈಲೇ ಸೀಳಿಸಿ ಅದಕ್ಕೊಂದು ಚಕ್ಕಿ ಮಾಡಿ ಇದಕ್ಕೆ ಸಿಡಿ ಅಪ್ಲೈ ಮಾಡಿ ಇವು ಪಾಟ್ ಸಲಕ್ಕಾಗಿ ಅಂತ ಹೇಳಿಕೆ ನಾ ಮಾಡ್ಕೊಂಡೀನಿ ಫ್ರೆಂಡ್ಸ್. ಇದಕ್ಕೆ ವೈಟ್ ಕಲರ್ ಹಚ್ಚಿದ ಭಾಳ ಚಂದ ಕಾಣಿಸ್ತಿತ್ತು. ಈಗಲೂ ಚಂದೇ ಕಾಣಿಸಕತ್ತದ. ಇದು ಒಂದು ಆನ್ಲೈನ್ಲಿಂದ ತರಿಸಿದ್ದ. ಇದು ಗಾರ್ಡನ್ ಅಂತ ಬರ್ದಿದ್ದು ಬೋರ್ಡ್. ಇದನ್ನು ನನ್ನ ಗಾರ್ಡನ್ದಾಗ ಚಲೋ ಕಾಣಲಿ ಅಂತೇಳಿ ನಾ ತರಿಸಿದ. ದೊಡ್ಡದದ ಏನಂತೇಳಿ ಅದು ಸಣ್ಣದು ಬಂದದ ಫ್ರೆಂಡ್ಸ್. ಇರಲಿ ನಾವು ಮತ್ತು ಯಾವಾಗಾರ ಬಾಜಾರ್ಲಿಂದನೇ ತರಬೇಕು ಅಂತೇಳಿ ನಾ ಅದಕ್ಕೆ ಹಾಗೆ ಸಿಕ್ಸಿಟ್ಟಿನಿ. ಇಲ್ಲಿ ನೋಡಿರಿ ಇವನು ಸ್ವಲ್ಪ ನಾ ದಿನ ನೀರು ಹಿಂಗೆ ಚಿಂಪಡಿಸ್ಕೊತಾ ಇರ್ತೀನಿ. ಇದರಲ್ಲೇ ದಿನ ಇದೇ ಬಾಟ್ಲಿಲೇ ನಾ ನೀರು ಹಾಕೋತಾ ಇರ್ತೀನಿ, ಸ್ಪ್ರೇ ಮಾಡ್ಕೋತಾ ಇರ್ತೀನಿ. ದಿನ ಒಂದು ದಿನ ನಾ ಗಿಡಗೆ ಬುಡ್ದಾಗ ನೀರು ಹಾಕದ ಅಂತಂದ್ರೆ ಇನ್ನೊಂದು ದಿನ ನಾ ನೀರು ಸ್ಪ್ರೇ ಮಾಡ್ತೀನಿ. ನಾನು ಕೃಷ್ಣ ಇದು ಸ್ಕ್ಯಾನ್ ಟೆಂಪಲ್ಲಿಂದ ತಂದಿದ್ದ ಬೆಂಗಳೂರ್ಲಿಂದ. ನಾ ಇದು ಸ್ವಲ್ಪ ಕಲರ್ ಶೇಡ್ ಆಗೋಣ ನಾ ಇಲ್ಲೇ ಇಟ್ಟಿನಿ ಮೂರ್ತಿಗೆ, ಕೃಷ್ಣನ ಮೂರ್ತಿಗೆ. ಅಂದ್ರೂ ನಾನು ಗಾರ್ಡನ್ದಾಗ ಕೃಷ್ಣನ ಮೂರ್ತಿ ಚಲೋ ಕಾಣಿಸ್ಲಕತ್ತನ. ನಾನು ದೊಡ್ಡ ಮೂರ್ತಿ ಭೀ ನನ್ನ ಬಲ್ಲ ಅದ ಫ್ರೆಂಡ್ಸ, ಕೃಷ್ಣನ ಮೂರ್ತಿ. ಈ ಸಣ್ಣ ಮೂರ್ತಿ ಭೀ ನಾ ಇದು ಜೇಡ್ ಪ್ಲಾಂಟ್ನಾಗ ಇದಕ್ಕೆ ಸ್ವಲ್ಪ ಟೋಪಿಯಾರಿ ಅಪ್ಲೈ ಮಾಡಿದ್ದ. ಇದು ಯಾಕೇನೋ ಸ್ವಲ್ಪ ಇದು ಆದಂಗೆ ಮೆತ್ತಗಾಗ್ಯಾವ ಎಲೆಗಳು. ಅದಕ್ಕೆ ಬಿಸಿಲು ಬೇಕು ಫ್ರೆಂಡ್ಸ್. ಬಿಸಿಲು ಇತ್ತಂದರೆ ಅದು ಚಲೋ ಬೆಳೀತದೆ ಜೇಡ್ದು. ಈಗ ಬಿಸಿಲು ಬರ್ತದಲ್ಲ ಅದು ಮತ್ತು ಚಲೋ ಬೆಳೀತದೆ. ಮತ್ತು ನನ್ನ ಬಳಿ ಟೋಪಿಯಾರಿ ಗಟ್ಟಿ ಆಗ್ತದೆ. ಇದು ಇವಾಗಾರ ನಮಗೇನು ನೋಡ್ಕೊಂಬದದ ಅಂದ್ರೆ ಫ್ರೆಂಡ್ಸ, ಇವು ಏನು ಪಾಚುಲಕ ಏನು ಅಂತಾರಲ್ಲ, ಮಧ್ಯಾಹ್ನ ಮಲ್ಲಿಗೆ ಅಂತಾರಲ್ಲ, ಈಗ ಇದ್ರದ್ದೇ ಅದ. ಈಗ ಇದ್ರ ಸೀಸನೇ ಅದಲ್ಲ. ಮುಂದಿಂದು ಸಮ್ಮರ್ ಸೀಸನ್ದಾಗ ಇವೇ ಹೂವು ಬರ್ತಾವೆ. ಅದಕ್ಕೆ ನಾವು ಅವೇ ಕಟ್ಟಿಂಗ್ ಮಾಡಿ ಹಚ್ಚಬೇಕಾಗ್ತದೆ. ಈಗ ಎಲ್ಲ ಗಾರ್ಡನರ್ದು ಅದೇ ಕೆಲಸ ಇರ್ತದೆ. ಈಗ ಪಾಚುಲಕ್ಕಾಗಿ ನೋಡೋದೇ ಕೆಲಸ ಇರ್ತದೆ. ಅವು ಭಾಳ ಚಂದ ಹೂವು ಬರ್ತಾವೆ. ಇದು ನೋಡ್ರಿ, ಇವು ಯಾವಾಗೂ ಹೂವು ಇರ್ತಾವ ಅಂತಂದರೆ ಇದ್ರದಕ್ಕಿಂತ ಆ ಹೂವು ಭಾಳ ಚಲೋ ಕಾಣ್ತಾವೆ ಫ್ರೆಂಡ್ಸ್. ಇದ್ರದ್ದು ಭೀ ನಾವು ವೇಟ್ ಮಾಡ್ಲಕತ್ತೀನಿ. ಇದು ಏನದ ಸದಾಬಾರ್ ಏನವ ಇವರ ಹಮೇಶ